ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. CM ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜ ಸಿಡಿದೆದ್ದಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ 14/1/2025 15/1/2025 2 ದಿನಗಳ ಕಾಲ ಅಲ್ಲಿ ಹರಜಾತ್ರೆ ನಡೀತಿದೆ. ಆ ಹರಜಾತ್ರೆಯಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಹರಿಹರ ಪೀಠದ ಶ್ರೀಗಳು ಸನ್ಮಾನ ಇಟ್ಟುಕೊಂಡಿದ್ದಾರೆ. ಇದು ಇವತ್ತು ಮತ್ತೆ CM ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶಕ್ಕೆ ಕಾರಣ ಆಗಿದೆ. ಏಕೆ ಈ ಆಕ್ರೋಶ ಯಾಕೆ ಬಂತಿದು ಅಂದರೆ, ಏನು ಅವರು ಪಾಪ ಪ್ರಾಮಾಣಿಕವಾಗಿ 2A ಮೀಸಲಾತಿ ಕೇಳ್ತಾ ಇದ್ರು, ಶಾಂತಯುತವಾದಂಥ ಹೋರಾಟವನ್ನು ನಡೆಸಿದ್ರು, ಜಯಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದಿತ್ತು. ಏನು ಡಿಸೆಂಬರ್ 10ರಿಂದ 9-10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೀತು, ಡಿಸೆಂಬರ್ 2024. ಆ ಸಂದರ್ಭದಲ್ಲಿ ಸುವರ್ಣಸೌಧದ ಮುಂದೆ ಪಂಚಮಸಾಲಿ ಸಮಾಜವನ್ನು ಎರ್ರಾಬೆರ್ರಿಯಾಗಿ ಲಾಠಿ ಚಾರ್ಜ್ ಮಾಡಿದರು. ರಕ್ತದೋಕಳೆ ಆಯ್ತು. ಅಲ್ಲಿ ಯಾರ್ಯಾರು ತಲೆ ಹೊಡಿತು, ಯಾರ್ಯಾರು ಕಾಲು ಮುರಿದ್ವು, ಯಾರ್ಯಾರಿಗೂ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಅನಾಹುತ ಆಯ್ತು ಅಂದ್ರೆ ಅನಾಹುತ ಆಯ್ತು. ಅಸಂವಿಧಾನಿಕ ಪದಗಳನ್ನು ಬಳಸಿದ್ರು. ಆಮೇಲೆ ಇವರು ಮೀಸಲಾತಿ ಕೇಳಿದ ಅಸಂವಿಧಾನ ಇದೆ ಅಂತ ಹೇಳಿದ್ರು CM ಸಿದ್ದರಾಮಯ್ಯನವರು ಅಂತ. ವಿಧಾನಸೌಧದಲ್ಲಿ ಕಠೋರವಾದ ರೀತಿಯಲ್ಲಿ ಮಾತನಾಡಿದ್ರು, ನಾವು ಮೀಸಲಾತಿ ಕೊಡಕ್ ಆಗುದಿಲ್ಲ, ನೀವು ಸುಮ್ಮನೆ ಕೇಳ್ತೀರಿ, ಎಲ್ಲರಿಗೂ ಮೀಸಲಾತಿ ಕೊಟ್ಕೊಂತ ಹೋದ್ರೆ ಹಿಂಗೆ ಏನೇನೋ ಅವರು CM ಸಿದ್ದರಾಮಯ್ಯನವರು ಬಹಳಷ್ಟು ಪಂಚಮಸಾಲಿ ಸಮಾಜದ ಜೊತೆಗೆ ಸಮರ್ಪಕವಾದ ಸ್ಪಂದನೆ ಮಾಡಿಲ್ಲ ಅಂತ. ಯಾರು ಲಾಠಿ ಚಾರ್ಜ್ ಮಾಡಿಸ್ಯಾರೋ, ಯಾರು ಪಂಚಮಸಾಲಿ ಸಮಾಜದ ಹೋರಾಟವನ್ನ ಅಸಂವಿಧಾನಿಕ ಅಂದಿದಾರೋ, ದೌರ್ಜನ್ಯವೆಸಗಿದಾರೋ, ಅಧಿಕಾರಿಗಳ ಮೂಲಕ ಪೊಲೀಸರ ಮೂಲಕ ರಕ್ತ ಬರಿಸಿದಾರೋ ಅಂಥವ್ರನ್ನ ಕರೆಸಿ ಹರಿಹರ ಪೀಠದವರು ಹರಜಾತ್ರೆಯಲ್ಲಿ ಸನ್ಮಾನ ಮಾಡುತ್ತಿರೋದು ನಾಚಿಕೆಗೇಡ್ತನ, ರಣಹೇಡಿತನ. ಇಂಥ ರೀತಿ ಈ ಸಮಾಜಕ್ಕೆ ವಿರೋಧವಾದಂಥ ಒಂದು ನಿರ್ಣಯ ಇದು ಸರಿಯಲ್ಲ. ಇಡೀ ಸಮಾಜ ಇವತ್ತು ಅವ್ರಿಗೆ ಶಾಪ ಹಾಕೋ ಸಂದರ್ಭದಲ್ಲಿ ಅವರನ್ನು ಕರೆಸಿ ನೀವು ಸನ್ಮಾನ ಮಾಡ್ತೀರಿ ಅಂದ್ರೆ ನಿಮಗೇನನ್ಬೇಕು? ಇದು ಇವತ್ತು ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜದ ಆಕ್ರೋಶ. ಇವತ್ತು ಅವರು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಅನೇಕ ನಾಯಕರಿದ್ರು. ಪಂಚಮಸಾಲಿ ಸಮಾಜದ ಯುವ ಘಟಕ ಮತ್ತೆ ಹಿರಿಯರ ಘಟಕ, ಒಂದು ಹಿರಿಯ ನಾಯಕರು ಎಲ್ಲರೂ ಇದ್ರು. ಅವ್ರು ಏನೇನು ವ್ಯಕ್ತಪಡಿಸಿದ್ರು, ಏನೇನು ಮಾತಾಡಿದ್ರು ಅವ್ನು ನಿಮಗೆ ತೋರಿಸ್ತೇನೆ ನೋಡಿ. ಮಹಿಳೆಯರು, ಮುದ್ದು ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಆದೇಶದ ಮೇರೆಗೆ ಲಾಠಿ ಚಾರ್ಜ್ ಆಗ್ತಾವ. ಅವ್ರನ್ನೇನಲ್ಲಿ ಹರಿಹರ ಪೀಠದ ಗುರುಗಳು ಅವ್ರನ್ನೇನು ಸನ್ಮಾನ ಮಾಡ್ತಾರಲ್ಲ, ಇದನ್ನು ನಾವು ಗದಗ ಜಿಲ್ಲಾ ಪಂಚಮಸಾಲಿ ಸಭೆಯಿಂದ ತೀವ್ರವಾಗಿ ಖಂಡನೆ ಮಾಡ್ತೀವಿ. ಅದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಪೀಠಾಧ್ಯಕ್ಷರು ಇದೇ ರೀತಿ ನಡ್ಕೊಂತ ಹೊಂಟ್ರಂದ್ರೆ ಅವ್ರಿಗೆ ಒಂದು ದಿವಸ ನಾವು ಧಿಕ್ಕಾರಕ್ಕೆ ಹೋಗುವಂಥ ಸಂಭವ ಬರ್ತಂತ ನಮ್ಮ ಸಮಾಜ ವತಿಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಏನಾದರೂ ಹೇಳಿದ್ರು ಅವ್ರಿಗೆ ಕರೆದು ಬುದ್ಧಿ ಹೇಳುವಂಥ ಮಾತು ಇಲ್ಲಿರೊಳಗೆ. ಯಾಕಂದರೆ ಸಂವಿಧಾನ ವಿರೋಧ ಐತಿ, ನಾ 2A ಮೀಸಲಾತಿ ಅಂತ ಕೇಳೋದಂತ ಹೇಳ್ತಾರೆ. ಅದ್ರ ಜೊತೆಗೆ ಹಿಂದುಳಿದ ಆಯೋಗದಿಂದ ನಮ್ಮ ಸಮಾಜಕ್ಕೆ ಕೊಡಬೇಕಂತ ಅವರ ಒಂದು ಪತ್ರ ಬರೋದ ಮುಖಾಂತರ ಅವ್ರನ್ನ ಅದನ್ನ ತೊಗೊಂಡು ತಮ್ಮದು ಏನು ಮೊಬೈಲ್ ಇದ್ರೊಳಗೆ ಹಾಕ್ಕೊಂತಾರ. ಅದಕ್ಕೆ ಅಂಥವ್ರನ್ನ ಕರೆದು ನಾವು ಸನ್ಮಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದರೆ ಅವರು ಈ ಲಾಠಿ ಚಾರ್ಜ್ ಆಗಿತ್ತು, ಮುಗಿದೋಗಿತ್ತು. ಸದನದವರು ಹೇಳ್ತಾರ, ನಾವು 2A ಮೀಸಲಾತಿ ಕೇಳಿದ್ರೆ ನಮ್ಮದು ಸಂವಿಧಾನ ಬಾಹಿರೈತೆ ಅಂತಾರೆ. ಮತ್ತು ಸಂವಿಧಾನ ರಚನೆ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮ ಹಕ್ಕು ಕೇಳಕ್ಕೆ ಹಕ್ಕೈತಿ. ಕೊಡೋದು ಬಿಡೋದು ಅವರ ಆಡಳಿತ ಅವಧಿಯೊಳಗೆ ಯಾರು ಮುಖ್ಯಮಂತ್ರಿ ಇರ್ತಾರೆ ಅವ್ರು ಕೊಡೋದು ಬಿಡೋದು ಅವ್ರು ಬಿಟ್ಟಂಥ ವಿಚಾರ. ಈಗಿನ ಇರುವಂಥ ನಮ್ಮ ಸಿದ್ದರಾಮಯ್ಯವರು ಕಡಾಕ್ ಬರೆ ಅಂತ ಹೇಳಿದ್ರೆ ಭಾಳ ಸಂತೋಷ ಇರ್ತದೆ. ನಾವು ಕೇಳಿದ್ರೆ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಬರ್ದಾರ. ಆ ಜಾತಿಗೆ ಈ ಜಾತಿಗೆ ಅಂತ ಬರಲಿಲ್ಲ. ಆ ಇದ್ರೊಳಗೆ ನಾವು ಅದು ದೇಶದೊಳಗೆ ಅದಕ್ಕೆ ನಾವು ಕೇಳಿದ್ದಕ್ಕೆ ನಮ್ಮ ಲಾಠಿ ಚಾರ್ಜ್ ಮಾಡಿಸೋದಲ್ಲ, ಇಡೀ ಸದನದೊಳಗೆ ಇಡೀ ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ಸಮಾಜಕ್ಕೆ ಅವಮಾನ ಮಾಡ್ಯಾರ. ಯಾಕಂದ್ರೆ ನಾವು ಕೇಳೋದು ಸಂವಿಧಾನ ಬದ್ದಿಲ್ಲ ಅಂತ ಹೇಳಲ್ಲ. ಅದಕ್ಕೆ ಅವ್ರ ಕರೆದು ಏನಲ್ಲಿ ಸನ್ಮಾನ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಡಿಸೆಂಬರ್ 9ನೇ ತಾರೀಕಿಗೆ ನಡೆದಂಥ ಪಂಚಮಸಾಲಿ ಸಮಾಜದ 2A ಮೀಸಲಾತಿ ಹೋರಾಟದ ಸಂದರ್ಭದೊಳಗೆ ಏನು ಸಮಾಜದ ಮೇಲೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು
ಲಾಠಿ ಪ್ರಹಾರ ಮಾಡೈತಿ. ಹಾಗೂ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಈ ಪಂಚಮಸಾಲಿ ಸಮಾಜದ ಬೇಡಿಕೆ ಏನೈತಿ ಅಸಂವಿಧಾನಿಕ ಅಂಥೇಳಿ ಹೇಳ್ಯಾರಲ್ಲ, ಅಂಥ ಮುಖ್ಯಮಂತ್ರಿಗಳನ್ನು ಕರೆದು ಹರಜಾತ್ರೆಯಲ್ಲಿ ನಾಳೆ 14ನೇ ತಾರೀಕು ನಡೆಯುವಂಥ ಹರಜಾತ್ರೆಯಲ್ಲಿ ಸನ್ಮಾನ ಮಾಡುವುದು ಇದು ಖಂಡನೀಯ ವಿಷಯ. ಅದಕ್ಕೆ ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜ ಈ ಸನ್ಮಾನವನ್ನು ವಿರೋಧ ಮಾಡುತ್ತೆ. ಜೊತೆಗೆ ಎಲ್ಲಿಯವರೆಗೆ 2A ಮೀಸಲಾತಿ ಸಿಗಂಗಿಲ್ಲ ಅಲ್ಲಿಯವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ CM ಸಿದ್ದರಾಮಯ್ಯನವ್ರನ್ನ ಅಸಂವಿಧಾನಿಕ ಹೋರಾಟ ಅಂತ ಹೇಳಿದಂಥ ಸಿದ್ದರಾಮಯ್ಯನವ್ರನ್ನ ಯಾವ ಪಂಚಮಸಾಲಿ ಸಮಾಜದವರು ಸನ್ಮಾನ ಮಾಡಬಾರ್ದು ಅಂತೇಳಿ ಈ ಸಂದರ್ಭದೊಳಗೆ ಈ ಸಭೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ವೀಕ್ಷಕರೇ, ನೋಡಿದ್ರಲ್ಲ, ಶಾಂತಯ್ಯ ಮುಳವಾಡ್ ಅವರು ಮಾತಾಡಿದ್ದಾರೆ, ಶಾಂತಪ್ಪ ಮುಳವಾಡ್ ಅವರು. ಅದರ ಜೊತೆಗೆ ಮೋಹನ್ ಮಾಲ್ಶೆಟ್ಟಿ ಅವರು ಕೂಡ ಮಾತಾಡಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ಸಮಾಜವನ್ನು ವಿರೋಧಿಸುವಂಥ, ನಮ್ಮ ಹಕ್ಕನ್ನು ತುಳಿಯುವಂಥ, ನಮ್ಮ ಹಕ್ಕಿಗೆ ಹೋರಾಟಕ್ಕೆ ಅಸಂವಿಧಾನ ಅನ್ನುವಂಥ ಟೈಟಲ್ ಕೊಟ್ಟಂಥ, ಸಮಾಜದ ರಕ್ತವನ್ನು ಹರಿಸಿದಂಥ CM ಸಿದ್ದರಾಮಯ್ಯನವ್ರಿಗಾಗಲಿ, ಈಗಿನ ಸರ್ಕಾರ CM ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಚಿವರಿಗಾಗಲಿ ಸನ್ಮಾನ ಮಾಡಿದರೆ ನಾವು ಸುಮ್ಮನಿರಲ್ಲ. ಹರಿಹರ ಪೀಠದ ಶ್ರೀಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗತ್ತೆ, ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಒಳ್ಳೆಯದಲ್ಲ. ಸಮಾಜ ಕಣ್ಣೀರು ಹಾಕ್ತಾ ಇದೆ, ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದೆ, ರಕ್ತ ಹರಿಸಿದೆ, ಲಾಠಿ ಚಾರ್ಜ್ ಮಾಡಿಸಿದ್ದಾರೆ, ಹಿಂಸೆ ಮಾಡಿದ್ದಾರೆ, ನೇರವಾಗಿ ಹೇಳಿದ್ದಾರೆ ಕೊಡಕ್ಕಾಗೋದಿಲ್ಲ ಅಂತ ಹೇಳಿ. ಇಂಥ ಒಂದು ವ್ಯಕ್ತಿ ಆ ಸರ್ಕಾರದ CM ಅನ್ನ ನೀವು ಕರೆಸಿ ಸನ್ಮಾನ ಮಾಡ್ತೀರಂದ್ರೆ ಇದಕ್ಕೆ ನೀವು ಮಾಡುವಂಥ ದ್ರೋಹ ಸಮಾಜಕ್ಕೆ. ಇಲ್ಲಿ ನೀವು ಪಕ್ಷ ಪಂಗಡ ಅಥವಾ ಪೀಠ ಇವುಗಳನ್ನಲ್ಲ, ವೈಯಕ್ತಿಕ ಚಿಂತನೆ ಮಾಡೋಕ್ಕಿಂತ ಸಮಾಜದ ಚಿಂತನೆ ಬೇಕು. ಮೀಸಲಾತಿ ಕೇಳಿದ್ದು ಯಾರಿಗಾಗಿ? ಪಂಚಮಸಾಲಿ ಸಮಾಜಕ್ಕಾಗಿ. ಸೊ ಹಾಗಾಗಿ ನೀವು ಪಂಚಮಸಾಲಿ ಎಲ್ಲ ಒಂದಾಗಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಯಾರು ಹಿಂಸೆ ಮಾಡಿದ್ದಾರೆ, ಯಾರು ರಕ್ತವನ್ನು ಹರಿಸಿದ್ದಾರೆ, ಯಾರು ಲಾಠಿ ಚಾರ್ಜ್ ಮಾಡಿಸಿದ್ದಾರೆ, ಯಾವ ಸರ್ಕಾರ ನಮ್ಮ ವಿರುದ್ಧ ಧ್ವನಿ ಎತ್ತಿದೆ, ನಮ್ಮ ಧ್ವನಿಯನ್ನ ಅಡಗಿಸಿದೆ, ನಮ್ಮ ಹೋರಾಟವನ್ನ ಅಸಂವಿಧಾನಕ ಹೋರಾಟ ಇದು ಅಂತ ಹೇಳಿದ್ದಾರೆ, ಅಂಥವ್ರನ್ನ ಕರೆಸಿ ನೀವು ಸನ್ಮಾನಿಸಿ ಗೌರವಿಸ್ತೀರಿ ಅಂದ್ರೆ ಇದಕ್ಕಿಂತ ಸಮಾಜ ದ್ರೋಹ ಕೆಲಸ ಇನ್ನೇನಿದೆ? ಇದು ನಿಜವಾದ ಒಂದು ಸಮರ್ಪಕ ಅನಿಸುತ್ತಾ? ಸೊ ಹಾಗಾಗಿ ಸಮಾಜದ ಧ್ವನಿ ಆಗಬೇಕು, ಸಮಾಜದ ಜನರ ಪರವಾಗಿ ನಿಲ್ಲಬೇಕು, ಸಮಾಜದ ಪರವಾಗಿ ನಿಲ್ಲಬೇಕು. ಅದು ನಿಜವಾದ ಪೀಠದ ಶ್ರೀಗಳ ಕರ್ತವ್ಯ. ಅದನ್ನು ಬಿಟ್ಟು ಯಾರು ನಮ್ಮನ್ನು ಹಿಂಸೆ ಮಾಡಿದ್ದಾರೆ, ಯಾರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅವರಿಗೆ ಸನ್ಮಾನ ಮಾಡ್ತಾ ಇರೋದು ಸರಿಯಲ್ಲ. ಇದನ್ನು ಕೂಡಲೇ ಕೈ ಬಿಡಬೇಕು. ಸಮಾಜದ ರಕ್ತ ಹರಿದಿದೆ ಮತ್ತು ಬಹಳಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಅವರು. ಈ ಸರ್ಕಾರ ನಮ್ಮ ಪರವಾಗಿ ಮಾತಾಡಲಿಲ್ಲ, ಸಮಾಧಾನಕರ ವಿಚಾರಗಳನ್ನು ಹೇಳಲಿಲ್ಲ, ಚಿಂತನೆ ಮಾಡ್ತೀನಿ ಅಂತಲೂ ಹೇಳಲಿಲ್ಲ. ನೋಡೋಣ, ಮಾಡೋಣ, ಸಮಾಧಾನಕ್ಕೆ ವಿಚಾರಗಳು ಅದು ವ್ಯಕ್ತ ಆಗಲಿಲ್ಲ. ಕಠೋರ ನುಡಿ, ಕಠೋರ ಕೆಲಸ, ಕಠೋರ ನಿರ್ಣಯ. ಸೊ ಇಂಥವ್ರನ್ನ ನಾವು ಕರೆಸಿ ಕರುಣಾಮಯದಿಂದ ನೀವು ಸನ್ಮಾನ ಮಾಡ್ತೀರಿ ಅಂದರೆ ಇದಕ್ಕಿಂತ ಬೇಸರ ಇನ್ನೇನಿಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ಸಮಾಜ ಸಿಡಿದೆದ್ದಕ್ಕಿಂತ ಮುನ್ನ ಈ ಸನ್ಮಾನವನ್ನು ಕೈ ಬಿಡಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆಸ್ಕ್ ನ್ಯೂಸ್ ಇದೆಲ್ಲವಂತಲ್ಲ ನಿಮ್ಮ ನಮಸ್ಕಾರ.